ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ನಟಿ ರನ್ಯಾ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಡಿಆರ್ಐ ತನಿಖೆಗೆ ತಡೆ ನೀಡುವಂತೆ ಕೋರಿ ಅರ್ಜಿಯನ್ನ ಹಾಕಲಿದ್ದಾರೆ. ಅಂದ್ರೆ ಈ ಪ್ರಕರಣದಿಂದ ಬಚಾವಾಗಬೇಕು ಅನ್ನುವಂತ ಪ್ರಯತ್ನ ಆಕೆಯದು. ಈಗ ಡಿಆರ್ಐ ತನಿಖೆಗೆ ತಡೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗುವಂತಹ ತಯಾರಿ ಮಾಡಿಕೊಳ್ತಾ ಇದ್ದಾಳೆ. ನಿನ್ನೆ ಕೋರ್ಟ್ನಲ್ಲೇ ಸಹಿ ಹಾಕಿಸಿಕೊಂಡಿದ್ದಾರೆ ವಕೀಲರು. ಡಿಆರ್ಐ ತನಿಖೆಯಿಂದ ರನ್ಯಾ ರಾವ್ಗೆ ರಿಲೀಫ್ ಸಿಗುತ್ತಾ? ಹಾಗಾದ್ರೆ ಸಿಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಹೈ ಪ್ರೊಫೈಲ್ ಕೇಸ್ ಇದು. ನೂರಾರು ಕೋಟಿ ಅವ್ಯವಹಾರ ಆಗಿದೆ. ಇದರ ಹಿಂದೆ ಒಂದು ದೊಡ್ಡ ಜಾಲ ಇದೆ. ಕರ್ನಾಟಕದಲ್ಲಿ ಈ ತರ ಕೇಸ್ ಯಾವತ್ತೂ ಆಗಿರಲಿಲ್ಲ. ಅದು ಆ ಗೋಲ್ಡನ್ನು ಅಲ್ಲಿ ಹೆಂಗೆ ಖರೀದಿ ಮಾಡ್ತಾ ಇದ್ರು, ಎಲ್ಲಿ ಖರೀದಿ ಮಾಡ್ತಿದ್ರು, ಅದೆಲ್ಲಿ ಸಪ್ಲೈ ಆಗ್ತಾ ಇತ್ತು, ಇದೆಲ್ಲ ಹೊರಬರಬೇಕಲ್ವಾ? ಅಪೂರ್ಣ ಎಲ್ಲ ಏನು ಒಂದು ಪಾಯಿಂಟು ಹೇಳಿಲ್ಲ ಆಕೆ. ಡಿಆರ್ಐ ಅಧಿಕಾರಿಗಳು ತನಿಖೆನ ಮಾಡ್ತಾನೆ ಇದ್ದಾರೆ ಮತ್ತು ಕೆಲ ಪ್ರಭಾವಿ ನಾಯಕರುಗಳ ಸಪೋರ್ಟ್ ಈಕೆಗಿದೆ. ಅದು ಗೊತ್ತಾಗೋದು ಬೇಡವಾಗಾದರೆ ರಾಜ್ಯ ಜನರಿಗೆ. ಕಾನೂನಾತ್ಮಕವಾಗಿ ಹೋರಾಟವನ್ನು ಎಲ್ಲರೂ ಮಾಡ್ತಾರೆ. ಈಕೆನೂ ಕೂಡ ಪ್ರಭಾವಿಯಾಗಿದ್ದಾಳೆ. ಈಗ ಹೈಕೋರ್ಟ್ ಮೊರೆ ಹೋಗಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾಳೆ. ಅಧಿಕಾರಿಗಳು ಕೂಡ ಅವರೇನು ಸುಮ್ಮನೆ ಕೂತಿಲ್ಲ. ಅವರು ಈಗ ಸಮರ್ಥವಾಗಿ ವಾದವನ್ನು ಮಂಡಿಸಲಿಕ್ಕೆ ತಮ್ಮ ವಕೀಲರೇನಿದ್ದಾರೆ, ಸರ್ಕಾರಿ ಪರ ವಕೀಲರನ್ನು ಕೂಡ ಸಹಜವಾಗಿ ನೇಮಕ ಆಗಿರುತ್ತೆ. ಬಟ್ ಈಗ ನಟಿ ರನ್ಯಾ ರಾವ್ಗೆ ಈ ಪ್ರಕರಣದಿಂದ ರಿಲೀಫ್ ಸಿಗುತ್ತಾ? ಆಕೆ ಪ್ರಭಾವಿಯಾಗಿದ್ದಾಳೆ, ನಟಿ, ಮಾಡೆಲ್. ಅವ್ರ ತಂದೆ ಹಿರಿಯ ಪೊಲೀಸ್ ಅಧಿಕಾರಿ, IPS. ಗಂಡನ ಫ್ಯಾಮಿಲಿ ಕೂಡ ಒಳ್ಳೆಯ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಫ್ಯಾಮಿಲಿ, ದುಡ್ಡಿದೆ. ಹಾಗಾಗಿ ಇದರಿಂದ ಆಚೆ ಬರುವಂಥ ವಿಶ್ವಾಸದಲ್ಲಿ ಆಕೆ ಇರಬಹುದು. ಆದರೆ ಇಲ್ಲಿ ತನಿಖೆಯಲ್ಲಿ ಯಾವ ಅಂಶಗಳು ಕೂಡ ಗೊತ್ತಾಗದಿರೋದು ಅಪೂರ್ಣ ಆಗಿದೆ. ನಟಿ ರನ್ಯಾ ರಾವ್ಳ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬಯಲಾಗಿದೆ. ಡಿಆರ್ಐ ಅಧಿಕಾರಿಗಳಿಂದ ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆ ದಾಖಲೆಗಳಲ್ಲಿ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಪ್ರಭಾವಿ ರಾಜಕಾರಣಿ ಫೋಟೋ, ವಿಡಿಯೋ ಲಭ್ಯ ಆಗಿದೆ. ಹಾಗಾದ್ರೆ ಯಾರು ಆ ಪ್ರಭಾವಿ ರಾಜಕಾರಣಿ? ಈಗಾಗಲೇ ಮೊಬೈಲ್ ರಿಟ್ರೀವ್ ಮಾಡಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಕೆಲವೇ ದಿನಗಳಲ್ಲಿ ಆ ಪ್ರಭಾವಿ ರಾಜಕಾರಣಿ ಯಾರು ಅನ್ನೋದು ಗೊತ್ತಾಗಬೇಕಾಗಿದೆ. ನಾವು ಹೇಳ್ತಾ ಬರ್ತಾ ಇದ್ವಿ ನಿಮಗೆ, ರನ್ಯಾ ರಾವ್ ಹಿಂದೆ ರಾಜಕಾರಣಿಗಳ ಕೈವಾಡ ಇದೆ. ಆಕೆ ಅವತ್ತು ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಾಗ ಮೊದಲು ಫೋನ್ ಹೊಡೆದಿದೆ ಒಬ್ಬ ರಾಜಕಾರಣಿಗೆ ಅಂತ ಹೇಳಿ. ಆಕೆಯ ಅವರ ಒಂದು ಫೋಟೋ ಇದೆ ಅಂತೆ, ವಿಡಿಯೋ ಇದೆ ಅಂತೆ. ಅದು ಏನಾದರೂ ರಿವೀಲ್ ಆಯಿತು ಅಂತ ಹೇಳಿದ್ರೆ ಅವ್ರಿಗೂ ಸಂಕಷ್ಟ ಶುರುವಾಗುತ್ತೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ನೋಡ್ತಾ ಇದ್ದು ರನ್ಯಾ ರಾವ್ ಕೇಸ್ದು ಸಾಕಷ್ಟು ಟ್ವಿಸ್ಟ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಈಗ ಕಾನೂನಾತ್ಮಕವಾಗಿ ಆಕೆಗಿರುವಂಥ ಅವಕಾಶಗಳೇನು, ಅದರ ಜೊತೆಗೆ ಈಗ ತರುಣ್ ರಾಜ್ ಏನಾದರೂ ಬಾಯಿ ಬಿಟ್ಟರೆ ಆಕೆಗೆ ಹೇಗೆ ಸಂಕಷ್ಟ ಎದುರಾಗ್ಬೋದು, ಜೊತೆಗೆ ಪ್ರಭಾವಿ ರಾಜಕಾರಣಿಗಳ ಒಂದು ಬೆಂಬಲ ಈಕೆಗೆ ಇದೆ ಅನ್ನುವಂಥ ಅನುಮಾನಗಳಿದ್ದಾವೆ. ಓವರಾಲ್ ನೋಡ್ತಾ ಇದ್ರೆ ತನಿಖೆ ಹೇಗೆ ಸಾಗ್ತಾ ಇದೆ ಅಂತ? ಪ್ರಭು, ಸದ್ಯ ನಾವು 3 ಆಯಾಮಗಳನ್ನು ನೋಡ್ಬೇಕಾಗುತ್ತೆ. ಒಂದು, ತನಿಖಾ ಆಯಾಮದಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾರೆ ಮತ್ತು ಆಕೆಯನ್ನು ಯಾವ ರೀತಿಯಾಗಿ ಬಂಧನಕ್ಕೆ ಬೇಕಾಗಿರುವಂತ ಪೂರಕ ಸಾಕ್ಷಿಗಳು ಏನಿದೆ ಡಿಆರ್ಐ ಅಧಿಕಾರಿಗಳ ಹತ್ರ ಅನ್ನೋದು ಪ್ರಶ್ನೆ ಆಗುತ್ತೆ. ಅಂದ್ರೆ ಅವರು ಬಂಧನ ಮಾಡಬೇಕು ಅಂದ್ರೆ ಅದಕ್ಕೆ ಪೂರಕವಾದ ದಾಖಲೆಗಳು ಇರಬೇಕು ಮತ್ತೆ ಆಕೆಗೆ ಅದರಿಂದ ಶಿಕ್ಷೆ ಆಗ್ಬೇಕು. ಆಕೆ ಅದರಲ್ಲಿ ಇನ್ವಾಲ್ವ್ ಆಗಿದ್ರೆ ಸುಖ ಸುಮ್ಮನೆ ಬಂತಿದ್ರೆ ಮತ್ತೆ ನಾಳೆ ಕೋರ್ಟ್ಗೆ ಹೋದಾಗೂ ಕೂಡ ಅದು ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಪ್ರಕರಣ ಬಿದ್ದು ಹೋಗುವಂಥದ್ದು. ಸೊ ಅದ್ರ ಜೊತೆಗೆ ಈಕೆ ಜೊತೆಗೆ ಯಾರೆಲ್ಲ ಸಿಂಡಿಕೇಟ್ಸ್ ಇದ್ದಾರೆ ಅನ್ನೋದು ಪ್ರಮುಖವಾಗುತ್ತೆ. ಈಗಾಗಲೇ ತರುಣ್ ಕೊಂಡಾರರಾಜ್ ಅಂತ ಓರ್ವನ್ನ ಬಂಧನ ಮಾಡಿರುವಂತದ್ದು. ಸೊ ಅವನ ಬಂಧನದ ಬಳಿಕ ಕೂಡ ಅದನ್ನ 5 ದಿನ ಹೆಚ್ಚಿನ ವಿಚಾರಣೆ ನಡೆಸಬೇಕು ಅಂತ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಒಂದು ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತ ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ, ರನ್ಯಾ ರಾವ್ ವಿಚಾರಣೆ ವೇಳೆ ಏನನ್ನು ಕೂಡ ಆಕೆ ಹೇಳಿಲ್ಲ. ಸೊ ನಿನ್ನೆ ಕೋರ್ಟ್ ನಲ್ಲೂ ಕೂಡ ಆಕೆ ಆರೋಪ ಮಾಡಿದ್ದು, ನನಗೆ ಮೆಂಟಲಿ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ, ಫಿಸಿಕಲಿ ಯಾವುದೇ ಟಾರ್ಚರ್ ಆಗಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಆಕೆ ಯಾವುದೇ ತನಿಖೆಗೆ ಸಹಕಾರವನ್ನ ನೀಡಿಲ್ಲ ಅಂತ ಹೇಳಿ ಅಧಿಕಾರಿಗಳು ಕೂಡ ಈಗಾಗಲೇ ಉಲ್ಲೇಖವನ್ನ ಮಾಡಿರುವಂತದ್ದು.
ಸೊ ಆದ್ರೆ ಆಕೆ ಏನೆಲ್ಲ ಅಂಶಗಳನ್ನ ಬಾಯಿ ಬಿಡ್ಬೇಕಾಗಿತ್ತೋ ಯಾವ ಅಂಶಗಳನ್ನ ಈಕೆ ಬಾಯಿ ಬಿಟ್ಟಿರೋದಿಲ್ವೋ ಅಂತ ಅಂಶಗಳನ್ನೇ ಮತ್ತೋರ್ವ ಆರೋಪಿ ಏನು ಬಂಧನವನ್ನು ಮಾಡಲಾಗಿದೆ ತರುಣ್ ರಾಜ್, ಆತನ ಮುಖಾಂತರ ವಿಚಾರಣೆ ವೇಳೆಯಲ್ಲಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಸಾಧ್ಯತೆಗಳಿರುತ್ತೆ. ಸೊ ಅದ್ರ ಜೊತೆಗೆ ಈಗಾಗಲೇ ಅಧಿಕಾರಿಗಳು ಕಲೆ ಹಾಕಿರುವಂತ ಸಾಕ್ಷ್ಯಾಧಾರಗಳೇನಿರುತ್ತೆ ಅದನ್ನ ಮುಂದಿಟ್ಕೊಂಡು ಆತನ ಎನ್ಕ್ವೈರಿಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಇದರ ಜೊತೆಗೆ ಇನ್ಯಾರೆಲ್ಲ ಇದ್ದಾರೆ ಅನ್ನೋದು ಪ್ರಮುಖವಾಗುತ್ತೆ. ಸೊ ಅವರನ್ನು ಕೂಡ ನೋಟಿಸ್ ಕೊಡೋದಿರ್ಬೋದು, ಅವರ ಇನ್ವಾಲ್ವ್ಮೆಂಟ್ ಇದ್ರೆ ಬಂಧನ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅದಷ್ಟೇ ಅಲ್ಲದೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಂತ ಎವಿಡೆನ್ಸ್ಗಳು ಅಂದ್ರೆ ಇತರ ಹಣಕಾಸಿನ ವಿಚಾರಗಳಾಗ್ಲಿ ಮತ್ತೊಂದೊಂದಾಗ್ಲಿ ಮಗದೊಂದಾಗ್ಲಿ ಏನ್ ಸಿಗುತ್ತೆ, ಸೊ ಅಂತಹ ಅಂಶಗಳೇನಿರುತ್ತೆ ಅವನ್ನ ಇಟ್ಕೊಂಡು ಇನ್ನೊಂದು ಆಯಾಮದಲ್ಲಿ ತನಿಖೆಯನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಇತ್ತ ರಮ್ಯಾ ಈ ತನಿಖೆಯಿಂದ ಯಾವ ರೀತಿಯಾಗಿ ನಾನು ಎಸ್ಕೇಪ್ ಆಗ್ಬೇಕು ಅನ್ನೋದು ಆಕೆ ಕೂಡ ಈಗಾಗಲೇ ಚಿಂತನೆಯನ್ನ ಮಾಡಿರುವಂತದ್ದು, ಅವರ ವಕೀಲರ ಜೊತೆ ಮಾತುಕತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಆಕೆಯನ್ನ ಕಸ್ಟಡಿಗೆ ಪಡೆಯುವ ಮೊದಲೇ ಇವರು ಜಾಮೀನು ಅರ್ಜಿಯನ್ನು ಕೋರಿ ಸಲ್ಲಿಕೆಯನ್ನ ಮಾಡಿದ್ರು. ಸೊ ಇನ್ನು ಜಾಮೀನು ಅರ್ಜಿ ಪೆಂಡಿಂಗ್ ಇರುವಂತದ್ದು ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ. ಇದರ ಬೆನ್ನಲ್ಲೇ ಇದೀಗ ಮತ್ತೆ ಹೈಕೋರ್ಟ್ಗೆ ಇವತ್ತು ಅರ್ಜಿ ಹಾಕುವಂತ ಸಾಧ್ಯತೆ ಇರುವಂತದ್ದು. DRI ನ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ನಡೆಸುವಂತೆ ತಡೆಯನ್ನ ಕೊಡಬೇಕು, ಇಲ್ಲಿ ಯಾವುದೇ ರೀತಿಯ ಅಕ್ರಮಗಳು ನಡೆದಿಲ್ಲ, ಈ ಚಿನ್ನಾಭರಣ ಇದು ನಂದೇ ಅಂತ ಈಗಾಗಲೇ ನಾನು ಒಪ್ಕೊಂಡಿದ್ದಾಗಿದೆ, ಅದಕ್ಕೆ ಪೂರ್ವಕಾದ ದಾಖಲೆಗಳನ್ನ ಅವ್ರು ಕೊಡ್ತೇವೆ ಅನ್ನೋ ತರದಲ್ಲಿ ಆಕೆ ಇಡೀ ಪ್ರಕರಣಕ್ಕೆ ತಡೆಯನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಅರ್ಜಿ ಹಾಕುವ ಎಲ್ಲಾ ಸಾಧ್ಯತೆಗಳಿರುವಂತದ್ದು. ಇದಕ್ಕೆ ಬೇಕಾಗಿರುವಂತ ಪೂರ್ವ ತಯಾರಿಯನ್ನ ನಿನ್ನೆ ಮಾಡ್ಕೊಂಡಿದ್ದಾರೆ ಕೋರ್ಟಿಗೆ ಬಂದಂತ ಸಂದರ್ಭದಲ್ಲಿ ಅನ್ನೋ ಮಾಹಿತಿ ಇರುವಂತದ್ದು. ಸೊ ಇದ್ರ ಜೊತೆಗಿನ್ನ ಹಿರಿಯ ರಾಜಕೀಯ ಅಧಿಕಾರಿಗಳು ರಾಜಕಾರಣಿಗಳು ಯಾರೆಲ್ಲ ಈಕೆ ಜೊತೆಗೆ ಸಪೋರ್ಟ್ ಮಾಡ್ತಾ ಇದಾರೆ. ಸೊ ಈಗಾಗಲೇ ನಾವು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ, ಓರ್ವ ಸಚಿವರೊಬ್ರು ಈಕೆ ಹಿಂದೆ ನಿಂತಿರುವುದು, ಬೆನ್ನೆಲುಬಾಗಿ ಆಕೆ ಬೇಕಾಗಿರುವಂತ ಎಲ್ಲ ಸಹಾಯವನ್ನ ಸಹಕಾರವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿಯನ್ನ ಬಿತ್ತರನ್ನ ಮಾಡಿದ್ವಿ. ಈಕೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಗಳನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಒಂದಿಷ್ಟು ಫೋಟೋಗಳು ವಿಡಿಯೋಗಳು ಎಲ್ಲವೂ ಕೂಡ ರಿಟ್ರೀವ್ ಆಗಿರುವಂತದ್ದು. ಈಕೆ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾಳೆ ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾಗಿರುವಂತ ತಾಂತ್ರಿಕ ಸಾಕ್ಷ್ಯಾಧಾರಗಳೇನಿದೆ ಇವೆಲ್ಲವನ್ನು ಕೂಡ ಈಗಾಗಲೇ ಕಲೆ ಹಾಕಿರುವಂತದ್ದು. ಒಟ್ಟಾರೆಯಾಗಿ ಪ್ರತಿ ಹಂತಕ್ಕೂ ಕೂಡ ಈಕೆಯ ತಾಂತ್ರಿಕವಾಗಿ ಒಂದು ಕಡೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ರೆ, ಇನ್ನೊಂದು ಕಡೆ ಈ ಕಡೆ ಹೇಳಿಕೆಗಳಿರ್ಬೋದು, ಮತ್ತೊಂದು ಕಡೆ ಬೇರೆ ಬೇರೆ ದಾಖಲೆಗಳು ಏನ್ ಬೇಕೋ ಅವೆಲ್ಲವನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಅದ್ರ ಜೊತೆಗೆ ಇಡೀ ಸಿಂಡಿಕೇಟ್ ಯಾರೆಲ್ಲ ಇದ್ದಾರೆ, ಇನ್ವಾಲ್ವ್ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿರುವ ಹಿನ್ನೆಲೆಯಲ್ಲಿ ರಣ್ಯರಾವ್ಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.